ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು 16 ಸೋಮವಾರದ ವೃತದ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಪೂಜೆ ಹೇಗೆ ಮಾಡಬೇಕು, ಆವತ್ತಿನ ದಿವಸ ಏನು ಮಾಡಬೇಕು, ಏನು ಮಾಡಬಾರದು, ಹಾಗೆ ಹುತ್ತದ ಮಣ್ಣನ್ನು ಹೇಗೆ ತರಬೇಕು, ಮತ್ತು ಪೂಜೆ ಹೇಗೆ ಮಾಡಬೇಕು, ಉಪವಾಸ ಹೇಗೆ ಆಚರಿಸಬೇಕು, ಯಾವ ಬಟ್ಟೆ ಧರಿಸಬೇಕು, ಎಷ್ಟು ಹೂಗಳನ್ನು ಏರಿಸಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ಸೋಮವಾರ ದಿವಸ ನಾವು ಬೆಳಿಗ್ಗೆ ಬೇಗನೆ ಎದ್ದು ನಾವು ಸ್ನಾನ ಮಡಿ ಬಟ್ಟೆಯನ್ನು ಧರಿಸಬೇಕು. ಆವತ್ತಿನ ದಿವಸ ಯಾವುದೇ ತರನಾದಂಥ ಮೈಲಿಗೆ ವಸ್ತುಗಳನ್ನು ನಾವು ಮುಟ್ಟೋದಾಗಲಿ ಮಾಡಬಾರದು. ಅಂದರೆ ಬಟ್ಟೆ ವಾಶ್ ಮಾಡೋದು, ಕಸಬರಿಗೆಯಿಂದ ಮನೆಯನ್ನೆಲ್ಲ ಕಸ ಹೊಡೆಯೋದು, ಈ ಥರನಾಗಿ ಯಾವುದನ್ನು ಮಾಡಬಾರದು. ಮೇನಾಗಿ ನಾವು ನಿರಾಹಾರವಾಗಿ ಉಪವಾಸ ಇರಬೇಕು. ಉಪ್ಪನ್ನು ಸಹಿತ ಆವತ್ತಿನ ದಿವಸ ಮುಟ್ಟೋ ಹಾಗಿಲ್ಲ. ಅಂದರೆ ಅಡುಗೆ ಮಾಡುವುದಾಗಲಿ, ಮುಸುರೆ ಪಾತ್ರೆ ತೊಳೆಯುವುದು ಇವನ್ನೆಲ್ಲ ಮಾಡೋ ಹಾಗಿಲ್ಲ. ಆಮೇಲೆ ನಾವು ಸ್ನಾನ ಮಾಡಿದ ನಂತರ ಶಿವನ ದೇವಸ್ಥಾನಕ್ಕೆ ಹೋಗಿ ಬರಬೇಕಾಗುತ್ತದೆ. ಹುತ್ತದ ಮಣ್ಣನ್ನು ತರಬೇಕು. ಬೆಳಗಿನ ಸಮಯ ತಂದರೂ ಒಳ್ಳೆಯದು. ಹುತ್ತದ ಮಣ್ಣನ್ನು ತೆಗೆದುಕೊಂಡು ಬರಬೇಕು. ಹುತ್ತದ ಮಣ್ಣು ತರುವಾಗ ಹುತ್ತವನ್ನು ಪೂಜೆ ಮಾಡಬೇಕಾಗುತ್ತೆ. ಸ್ವಲ್ಪ ನೀರನ್ನು ಚಿಮುಕಿಸಬೇಕು. ಆಮೇಲೆ ಕುಂಕುಮ, ಅರಿಶಿನ, ಅಕ್ಷತೆ, ಹಾಗೆ ಹೂವನ್ನು ಏರಿಸಬೇಕು. ಗೆಜ್ಜೆ ವಸ್ತ್ರ ಏರಿಸಬೇಕು. ಉದ್ದಿನ ಕಡ್ಡಿ ಬೆಳಗಬೇಕು. ಕರ್ಪೂರ ಬೆಳಗಬೇಕು. ಸ್ವಲ್ಪ ನೈವೇದ್ಯ, ಅನ್ನ ಮೊಸರು ನೈವೇದ್ಯವನ್ನು ಹಿಡಿದು ಆ ದೇವರಲ್ಲಿ ಹುತ್ತಿಗೆ ನಮಸ್ಕರಿಸಿ ಕೇಳಿಕೊಳ್ಳಬೇಕು. ನಾನು ಇವತ್ತಿನ ದಿವಸ ಹುತ್ತದ ಮಣ್ಣನ್ನು ಒಯ್ತಾ ಇದ್ದೀನಿ. 16 ಸೋಮವಾರ ವೃತವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಯಾವುದೇ ಥರನಾದಂಥ ವಿಘ್ನಗಳು ಬರದೇ ಇರೋ ಥರ ನನ್ನ ಪೂಜೆಯನ್ನು ಸಂಪೂರ್ಣ ಮಾಡು, ಹಾಗೆ ನನ್ನ ಕಾಮನೆಗಳನ್ನೆಲ್ಲವನ್ನು ಈಡೇರಿಸುವಂಥ ಹುತ್ತದ ಮಣ್ಣಿಗೆ ನಮಸ್ಕಾರ ಮಾಡಿ, ಏನಾದರೂ ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮೆ ಮಾಡು ಅಂತ ಹೇಳಿ ಕೇಳಿಕೊಂಡು ಹುತ್ತದ ಮಣ್ಣನ್ನು ಒಯ್ಯುತ್ತೇನೆ ಅಂತ ಅಪ್ಪಣೆ ಪಡೆದುಕೊಂಡು ಮಣ್ಣನ್ನು ತೊಗೊಂಡು ಬರಬೇಕು. ಮಣ್ಣನ್ನು ತೊಗೊಂಡ್ಬಂದು ಅದನ್ನು ಯಾರೂ ಮೈಲಿಗೆ ಆಗೋ ಥರ ಇಡುವ ಆಗಿಲ್ಲ. ನೀವು ಪ್ರತಿ ವಾರ ತರುತ್ತೇನೆ ಅಂದರೆ ಏನೂ ತೊಂದರೆ ಇಲ್ಲ. ನಾನು ಒಮ್ಮೆಲೆ ತೊಗೊಂಬರ್ತೀನಿ 4 ಸೋಮವಾರ ಆಗುವಷ್ಟು ಅಂತ ಆದರೆ ನಡೆಯುತ್ತೆ. 4 ಸೋಮವಾರ ಆಗುವಷ್ಟು ಒಮ್ಮೆಲೆ ತೊಗೊಂಬಂದು ಇಟ್ಕೊಂಡ್ರೂ ನಡೆಯುತ್ತೆ. ಪ್ರತಿ ವಾರ ತೊಗೊಂಬರ್ತೀನಿ ಅಂದರೂ ನಡೆಯುತ್ತೆ. ಆದರೆ ಒಮ್ಮೆಲೆ ತೊಗೊಂಬಂದರೆ ಅದನ್ನು ಯಾರೂ ಮೈಲಿಗೆ ಮುಟ್ಟದೇ ಇರುವಂಥ ಜಾಗದಲ್ಲಿ ಇಡಬೇಕಾಗುತ್ತೆ. ಆಮೇಲೆ ನಾವು 16 ಹೂಗಳನ್ನು, ಅಂದರೆ ಈ ಪೂಜಾ ಸಾಮಾನುಗಳನ್ನು ನಾವು ರೆಡಿ ಮಾಡಿಟ್ಕೊಂಡು, ಅಂದರೆ ನಾವು ಸಂಜೆ ಸಮಯದಲ್ಲಿ ಪೂಜೆ ಮಾಡಬೇಕಾಗುತ್ತೆ. ನಾವು ಆವಾಗ ನಾವು ದೇವಸ್ಥಾನಕ್ಕೆ ಹೋಗಿ ಬಂದ ಸಮಯದಲ್ಲಿ ಏನು ಟೈಮ್ ಇರುತ್ತೆ ಅಲ್ವೋ, ಆವಾಗಲೇ ನಾವು ಆ ಟೈಮ್ನಲ್ಲಿನೇ ನಾವು ಸಾಮಾನುಗಳನ್ನು ಜೋಡಿಸ್ಕೊಳ್ಬೇಕಾಗುತ್ತೆ. 16 ಹೂವು, 16 ಅಕ್ಷತೆ, ಅಂದರೆ ಒಡೆದೇ ಇರುವಂಥ ಅಕ್ಷತೆನ ತೊಗೋಬೇಕಾಗುತ್ತೆ. 16 ಗರಿಕೆಗಳನ್ನು ತೊಗೋಬೇಕಾಗುತ್ತೆ. 16 ಗೆಜ್ಜೆ ವಸ್ತ್ರಗಳನ್ನು ತೊಗೋಬೇಕಾಗುತ್ತೆ. 16 ಬಿಲ್ವ ಪತ್ರೆಯನ್ನು ತೊಗೋಬೇಕಾಗುತ್ತೆ. ಈ ಥರನಾಗಿ 5 ವಸ್ತುಗಳನ್ನು 16 ತೊಗೋಬೇಕಾಗುತ್ತೆ. ಆಮೇಲೆ ಇದನ್ನೆಲ್ಲ ಮಾಡಿಕೊಂಡು ಓಂ ನಮಃ ಶಿವಾಯ ಮಂತ್ರವನ್ನು ನಮ್ಮ ಬಾಯಲ್ಲಿ ಸದಾ ಜಪ ಮಾಡ್ಕೋತಾ ಇರಬೇಕಾಗುತ್ತೆ. ಇನ್ನು ಸಂಜೆ ಸಮಯದಲ್ಲಿ ನಾವು ಈ ಪೂಜೆಯನ್ನು ಮಾಡಬೇಕಾಗುತ್ತೆ. 4:30ಯಿಂದ 8 ಗಂಟೆವರೆಗೆ ಈ ಪೂಜೆಯನ್ನು ಮುಗಿಸಬೇಕು. ಅಂದರೆ 4:30ಯಿಂದ 8 ಗಂಟೆ ಒಳಗೆ ಈ ಪೂಜೆಯನ್ನು ಮುಗಿಸ್ಬೇಕಾಗುತ್ತೆ. 4:30ಗೆ ನಾವು ಮತ್ತೆ ತಲೆ ಮೇಲೆ ಸ್ನಾನ ಮಾಡಿಕೊಂಡು ಬಿಳಿ ವಸ್ತ್ರನೇ ಧರಿಸಬೇಕಾಗುತ್ತೆ. ಶಿವನಿಗೆ ಬಿಳಿ ವಸ್ತ್ರ ಅಂದರೆ ತುಂಬ ಇಷ್ಟ. ನಾವು ಅವತ್ತು ಬಿಳಿ ವಸ್ತ್ರಗಳನ್ನೇ ಧರಿಸಬೇಕಾಗುತ್ತೆ. ಆದಷ್ಟು ಸೀರೆ ಉಟ್ಕೊಂಡು ಪೂಜೆ ಮಾಡಿದರೆ ಒಳ್ಳೆಯದು. ಆಗೋದಿಲ್ಲ ಅನ್ನೋರು ಬಿಳಿ ವಸ್ತ್ರ ಯಾವುದಾದ್ರೂ ಡ್ರೆಸ್ಸನ್ನು ಹಾಕ್ಕೊಳ್ಳಿ, ಆದರೆ ಪಾಶ್ಚಿಮಾತ್ಯ ಬಟ್ಟೆಗಳನ್ನು ಧರಿಸಬೇಡಿ. ಸ್ನಾನ ಮಾಡಿ ಬಂದ ಮೇಲೆ ಪೂಜಾ ಸ್ಥಳವನ್ನು ಸ್ವಚ್ಛವಾಗಿ ಒರೆಸ್ಕೊಂಡು ಒಂದು ಮಣೆಯನ್ನು ಹಾಕಬೇಕು. ಮಣೆಯನ್ನು ಹಾಕಿ ಲಿಂಗಗಳನ್ನು ಮಾಡಿಕೊಳ್ಳಬೇಕಾಗುತ್ತೆ. ಅದಕ್ಕಿಂತ ಮೊದಲು ನಾವು ಗಣೇಶನ ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತೆ. ಗಣೇಶನಿಗೆ ಬೇಡಿಕೊಳ್ಬೇಕು. ಅಂದರೆ ಹೂವು, ಕುಂಕುಮ, ಅರಿಶಿನ, ಹೂವು, ಗೆಜ್ಜೆ ವಸ್ತ್ರ, ಗರಿಕೆಯನ್ನು ಅರ್ಪಿಸಿ ನಾನು 16 ಸೋಮವಾರ ವೃತವನ್ನು ಮಾಡ್ತಾ ಇದ್ದೀನಿ. ನನ್ನ ಪೂಜೆಗೆ ಯಾವುದೇ ವಿಘ್ನಗಳು ಬರದಂತೆ ಕಾಪಾಡಪ್ಪ ತಂದೆ ಅಂತ ಬೇಡಿಕೊಂಡು ನಾವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತೆ. ಆಮೇಲೆ ಹುತ್ತದ ಮಣ್ಣಿನಿಂದ ಜರಡಿ ಆಡಿ ಅದರಲ್ಲಿ ಸ್ವಲ್ಪ ಆಕಳ ಗೋಮೂತ್ರವನ್ನು ಹಾಕಬೇಕು. ಹಾಕಿದ ಮೇಲೆ 4 ಲಿಂಗಗಳನ್ನು ಮಾಡ್ಕೋಬೇಕಾಗುತ್ತೆ. ಲಿಂಗಾಕಾರದಲ್ಲಿ 4 ಲಿಂಗಗಳನ್ನು ಮಾಡಿಕೊಂಡ ಮೇಲೆ 4 ಅಡಿಕೆ ಬೆಟ್ಟನ್ನು ತಗೋಬೇಕಾಗುತ್ತೆ. ಅಡಿಕೆ ಬೆಟ್ಟು ಯಾಕಪ್ಪ ಅಂದರೆ ಪಾರ್ವತಿಯ ಸಂಕೇತ. ಪಾರ್ವತಿಯ ಸಹಿತ ಶಿವನ ಪೂಜೆ ಮಾಡಬೇಕಾಗುತ್ತೆ. ಪಾರ್ವತಿ ಇಲ್ಲದೆ ಶಿವನ ಪೂಜೆ ಸಂಪೂರ್ಣ ಆಗೋದಿಲ್ಲ. ಅದಕ್ಕಾಗಿ ನಾವು ಅಡಿಕೆ ಬೆಟ್ಟನ್ನು ತಗೋಬೇಕಾಗುತ್ತೆ. ಲಿಂಗ ಆದಮೇಲೆ ನಾವು ಒಂದು ತಟ್ಟೆಯನ್ನು ತಗೊಂಡು, ಲಿಂಗ ಮಾಡಿದ ಮೇಲೆ ತಟ್ಟೆಯನ್ನು ತಗೊಂಡು ಅದರ ಮೇಲೆ ನಾವು ಏನು 4 ಲಿಂಗಗಳನ್ನು ಮಾಡಿ ಇಟ್ಕೊಂಡಿರ್ತೀವಲ್ವ, ಆ ಲಿಂಗದ ಪಕ್ಕದಲ್ಲಿ ಅಡಿಕೆ ಬೆಟ್ಟನ್ನು ಇಟ್ಕೊಂಡು ಅದಕ್ಕೆ ಅಭಿಷೇಕ ಮಾಡಬೇಕಾಗುತ್ತೆ. ಪಂಚಾಮೃತ ಅಭಿಷೇಕ, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಹಾಕಿ ಅಭಿಷೇಕ ಮಾಡಿ, ಅದಾದಮೇಲೆ ನೀರಿನಿಂದ ಅಭಿಷೇಕ ಮಾಡಿ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸಿಂಧು ನರ್ಮದೆ ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಅಂತ
ಆಮೇಲೆ ನೀವು ಸಂಕಲ್ಪ ಮಾಡಿಕೊಳ್ಳಿ, ಯಾವ ಪೂಜೆ, ಯಾವ ಕಾರಣಕ್ಕಾಗಿ ಪೂಜೆಯನ್ನು ಮಾಡ್ತಾ ಇದ್ದೀರಿ ಅಂತ. ನನ್ನ ಮನೋಕಾಮನೆಗಳೆಲ್ಲವೂ ಸಂಪೂರ್ಣವಾಗಿ ಈಡೇರಲಿ. ನನ್ನ ಗಂಡ, ಮಕ್ಕಳು, ಹೆಂಡತಿ, ನನ್ನ ವ್ಯವಹಾರ, ಉದ್ಯೋಗ ಎಲ್ಲದರಲ್ಲೂ ನನಗೆ ಉನ್ನತಿ ಸಿಗಲಿ ಅಂತ ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನು ಪ್ರಾರಂಭಿಸಿ. ಆಮೇಲೆ ಅದಕ್ಕೆ ಗಂಧ ಹಚ್ಚಬೇಕು. ವಿಭೂತಿ ಮೇನಾಗಿ ಇರುತ್ತೆ, ವಿಭೂತಿಯನ್ನು ಹಚ್ಚಬೇಕು. ಗಂಧ, ಕುಂಕುಮ, ಅರಿಶಿನ ಹಚ್ಚಿ ಪೂಜೆಯನ್ನು ಮಾಡಬೇಕಾಗುತ್ತೆ. ಆಮೇಲೆ ನೀವು ಓಂ ನಮಃ ಶಿವಾಯ ಅನ್ಕೋತಾ ಪ್ರತಿ ಲಿಂಗಕ್ಕೂ 16 ಹೂವು, 16 ಅಕ್ಷತೆ, 16 ಬಿಲ್ವಪತ್ರೆ, 16 ಗೆಜ್ಜೆ ವಸ್ತ್ರ, ಹಾಗೆ 16 ಗರಿಕೆಯನ್ನು ಏರಬೇಕಾಗುತ್ತೆ. ಪ್ರತಿಯೊಂದು ಲಿಂಗಕ್ಕೂ 16 ಏರಿಸಬೇಕಾಗುತ್ತೆ. ಆಮೇಲೆ ನಾವು ಪ್ರಸಾದವನ್ನು, ಯಾವ ಪ್ರಸಾದವನ್ನು ಮಾಡ್ಕೋಬೇಕು ಅಂದರೆ ಗೋಧಿಯನ್ನು ತಗೊಂಡು 3 ಮುಷ್ಟಿಯಷ್ಟು ಗೋಧಿಯನ್ನು ತಗೋಬೇಕು. ಇಲ್ಲ 5 ಮುಷ್ಟಿ ಆದರೂ ನಡೆಯುತ್ತೆ. 3 ಮುಷ್ಟಿಯಷ್ಟು ಗೋಧಿ ಹಿಟ್ಟನ್ನು ತಗೊಂಡು ಅದನ್ನು ಹುರಿದು ಅದು ಆರಿದ ಮೇಲೆ ಮಿಕ್ಸರ್ನಲ್ಲಿ ಹಾಕ್ಕೊಂಡು ಅದನ್ನು ಪೂರ್ತಿಯಾಗಿ ಹಿಟ್ಟನ್ನು ಮಾಡ್ಕೋಬೇಕು. ಗೋಧಿ ಇಲ್ಲ ಅಂದರೆ ಹಿಟ್ಟನ್ನು ಸೈದ ಹುರಿದು ಅದಕ್ಕೆ ಬೆಲ್ಲವನ್ನು ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಮಿಕ್ಸಿ ಜಾರ್ನಲ್ಲಿ ಹಾಕಿ ಅದನ್ನು 3 ಭಾಗ ಮಾಡಬೇಕು. 1 ಆಕಳಿಗೆ, 1 ಶಿವನಿಗೆ, 1 ನಿಮಗೆ. ನೀವು ಆವತ್ತು ಫುಲ್ ದಿವಸ ಉಪವಾಸನೇ ಇರಬೇಕು, ನೀರು ಸಹಿತ ತಗೊಳ್ಳೋ ಹಾಗಿಲ್ಲ. ಆಮೇಲೆ ಅದರ ಮೇಲೆ 1 ಬಿಲ್ವಪತ್ರೆಯನ್ನು ಇಟ್ಟು ಅದನ್ನು ನೈವೇದ್ಯ ಅರ್ಪಿಸಬೇಕಾಗುತ್ತೆ. ಆಮೇಲೆ ಕಥೆಯನ್ನು ಓದಬೇಕು. ಕತೆ ಓದಿದ ಮೇಲೆ ಆಕಳ ಪೂಜೆಯನ್ನು ಮಾಡಬೇಕಾಗುತ್ತೆ. ಮೊದಲೇ ನೋಡಿಟ್ಕೊಂಡಿರಬೇಕಾಗುತ್ತೆ, ಆಕಳು ಎಲ್ಲಿದೆ ಅಂತ ನೋಡಿ ಇಟ್ಕೊಂಡು ಆಮೇಲೆ ಪೂಜೆಯನ್ನು ಮಾಡಬೇಕಾಗುತ್ತೆ. ನೀವು ಹೊರಗಡೆ ಹೋಗೋದಾದರೆ ಆಕಳ ಪೂಜೆನ ಸ್ವಲ್ಪ 6 ಗಂಟೆ ಒಳಗೆ ಮುಗಿಸ್ಕೊಂಡು ಆಕಳ ಪೂಜೆ ಮಾಡೋಕ್ಕೆ ಹೋದರೆ ನಡೆಯುತ್ತೆ. ಆಮೇಲೆ ಆಕಳ ಪೂಜೆಯನ್ನು ಮಾಡಿ ಬಂದು 1 ಭಾಗವನ್ನು ಆಕಳಿಗೆ ತಿನ್ನಿಸಿ, 1 ನೈವೇದ್ಯಕ್ಕಂತ ಇಟ್ಟಿರ್ತೀರಲ್ಲ ಅದನ್ನು ಮನೆಯವರೆಲ್ಲ ತಗೋಬೇಕಾಗುತ್ತೆ. ಮತ್ತೊಂದು ಭಾಗವನ್ನು ನೀವು ಅದರಲ್ಲಿ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಅದನ್ನಷ್ಟೇ ತಿನ್ನಬೇಕು. ರಾತ್ರಿ ಏನು ತಿನ್ನೋ ಹಾಗಿಲ್ಲ. ಅದನ್ನು ತಿಂದು ಸ್ವಲ್ಪ ನೀರು ಕುಡಿದು ಮಲ್ಕೋಬೇಕಾಗುತ್ತೆ. ಮತ್ತೆ ಬೆಳಗ್ಗೆ ಸ್ನಾನ ಮಾಡಿ ಪೂಜೆ, ಮತ್ತೆ ಅದಕ್ಕೆ ಹೂವು ಅಂದರೆ ನೀರನ್ನು ಸ್ವಲ್ಪ ಚಿಮುಕಿಸಿ ಕುಂಕುಮ, ಅರಿಶಿನ, ಅಕ್ಷತೆ, ಹೂವು, ಗರಿಕೆ ಎಲ್ಲವನ್ನು ಏರಿಸಿ ನೀವು ಉದ್ದಿನ ಕಡ್ಡಿ ಬೆಳಗಿ ಅನ್ನಕ್ಕೆ ಉಪ್ಪನ್ನು ಹಾಕದೆ ಅನ್ನ ಮೊಸರನ್ನು ನೈವೇದ್ಯ ಮಾಡಿ ಅದನ್ನು ನೈವೇದ್ಯ ಹಿಡಿದು, ನಾನು ಪೂಜೆಯಲ್ಲಿ ಏನಾದರೂ ತಪ್ಪು ತಡೆಗಳಾಗಿ ಮಾಡಿದರೆ ದಯವಿಟ್ಟು ಕ್ಷಮೆ ಮಾಡು, ನನ್ನ ತಪ್ಪಿಗೆ ಶಿಕ್ಷೆ ಕೊಡಬೇಡ, ಕ್ಷಮಾ ಕೊಡು ಅಂತ ಆ ಪರಮೇಶ್ವರನಲ್ಲಿ ಕೇಳಿಕೊಳ್ಳಿ. ಅದು ಏನು ನೈವೇದ್ಯ ಮಾಡಿರ್ತೀರಲ್ವ ಅದನ್ನೇ ಫಸ್ಟಿಗೆ ನೈವೇದ್ಯವನ್ನು ನೀವು ಆಹಾರವಾಗಿ ಸೇವಿಸಬೇಕು. ಅದರ ನಂತರ ನೀವು ಏನು ಬೇಕಾದರೂ ತಿನ್ನಬೇಕಾಗುತ್ತೆ. ಸಂಜೆ ಪೂಜೆ ಮುಗಿದ ನಂತರ ಕಥೆಯನ್ನು ತಪ್ಪದೇ ಓದಬೇಕು. ಕಥೆಯನ್ನು ಓದಿದ ನಂತರನೇ ಆಕಳ ಪೂಜೆ ಮಾಡೋಕ್ಕೆ ಹೋಗಿ. ಇಷ್ಟೆಲ್ಲ ಮಾಡಿದ ಮೇಲೆ ನಿಮ್ಮ 16 ಸೋಮವಾರ ವೃತ್ತದ 1 ವಾರದ ಪೂಜೆ ಮುಕ್ತಾಯವಾಗುತ್ತದೆ. ನೋಡಿದ್ರಲ್ಲ, ನಾನು ಇವತ್ತಿನ ವಿಡಿಯೋದಲ್ಲಿ 16 ಸೋಮವಾರ ವೃತ್ತದ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.